ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧಿಸದಂತೆ ಒತ್ತಡ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ರವಿಕುಮಾರ್ ಆರೋಪಕ್ಕೆ ಸಚಿವ ಮುನಿಯಪ್ಪ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ರಾಜುಗೌಡ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಇದರಲ್ಲಿ ಯಾರ ಪಾತ್ರವೂ ಕೂಡ ಇರೋದಿಲ್ಲ, ಬಂಧಿಸಬೇಕು ಅಂತಲೇ ಕಾನೂನು ಮಾಡಿರೋದು, ಪೊಲೀಸರು ಇದ್ದಾರೆ, ಕ್ರಮ ಕೈಗೊಳ್ಳುತ್ತಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇನ್ನೂ ಕೂಡ ಬಂಧನವಾಗಿಲ್ಲ. ಕಾಂಗ್ರೆಸ್ ವಿರುದ್ಧ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಯಾವಾಗ ಬಂಧನ ಅಂತ ಕೇಳ್ತಾ ಇದ್ದಾರೆ. ರವಿಕುಮಾರ್ ಆರೋಪಕ್ಕೆ ಸಚಿವ ಮುನಿಯಪ್ಪ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ರಾಜುಗೌಡ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಇದರಲ್ಲಿ ಯಾರ ಪಾತ್ರವೂ ಕೂಡ ಇರೋದಿಲ್ಲ, ಬಂಧಿಸಲೇಬೇಕು ಅಂತ ಕಾನೂನು ಮಾಡಿರೋದು, ಬಂಧನ ಆಗುತ್ತೆ, ಪೊಲೀಸರು ಇದ್ದಾರೆ, ಕ್ರಮ ಕೈಗೊಳ್ಳುತ್ತಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಹೇಳಿದ್ರು ನಿಮಗೆ? ಇಲ್ಲ, ಈಗ ಒಬ್ಬ ವ್ಯಕ್ತಿ ನಾನು ನಿಮ್ಗೆ ಮೊನ್ನೆನೂ ಹೇಳಿದ್ದೀನಿ, 10 ವರ್ಷ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲಾ ರೀತಿಯಲ್ಲಿ ಬಡಬಗರಿಗೆ ಸಹಾಯ ಮಾಡಿದ್ದೇನೆ, ಮದುವೆ ಮುಂಜಿ ಮಾಡಿದ್ದೇನೆ, ಬೋರ್ಗಳು ಸ್ವಂತ ಹಾಕಿಸ್ಕೊಟ್ಟಿದ್ದಾನೆ, ಕುಡಿಯುವ ನೀರಿಗೆ ಏರ್ಪಾಟ್ ಮಾಡಿದ್ದಾನೆ, ಆಂಬುಲೆನ್ಸ್ಗಳು ಇವೆಲ್ಲ ಕಳಿಸಿದ್ದಾನೆ. ಇದು ಆಕ್ಸಿಡೆಂಟಲ್, ಇದಾಗಬಾರ್ದಾಗಿತ್ತು. ಎಮೋಷನಲ್ ಅಲ್ಲಿ ಈ ಮಾತು ಮಾತಾಡಿದ್ದೇನೆ, ಅದನ್ನ ನಾವ್ಯಾರು ಕೂಡ ಸರಿ ಅಂತ ಹೇಳೋದಿಲ್ಲ. ಅದಕ್ಕೆ ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ಅವರು ಕ್ರಮ ಜರುಗಿಸ್ತಾರೆ. ಅದಕ್ಕೆ ಯಾರ ಪಾತ್ರನೂ ಇಲ್ಲ, ಯಾರು ಭಾಗವಹಿಸೋ ಅವಶ್ಯಕತೆ ಇಲ್ಲ, ನಾವೇ ಕಾನೂನು ಮಾಡಿದ್ರು. ಆದ್ರೆ ಎಷ್ಟು ವಿಷಯ ಎಷ್ಟು ಗಂಭೀರ, ಅದರ 100ರಷ್ಟು ಎತ್ತರಕ್ಕೆ ತಗೊಂಡೋಗಿದ್ದೀರಿ ಮಾಧ್ಯಮ ಮಿತ್ರರು, ಅದು ನನ್ನ ಚಿಂತನೆ. ಆದರೆ ಆ ಎಮೋಷನಲ್ ಮಾತಾಡಲಿ, ಹೇಗನ್ನ ಮಾತಾಡಿದ್ ಸರಿ ಇಲ್ಲ. ಅದ್ರ ಮೇಲೆ ಪೊಲೀಸ್ ಇದೆ, ಕ್ರಮ ತಗೊಂಡು ಅದ್ರ ಬಗ್ಗೆ ಎರಡನೇ ಮಾತು. ಯಾರು ಹೇಳಿದ್ರು ನಿಮಗೆ? ಇಲ್ಲ, ಈಗ ಒಬ್ಬ ವ್ಯಕ್ತಿ ನಾನು ನಿಮ್ಗೆ ಮೊನ್ನೆನೂ ಹೇಳಿದ್ದೀನಿ, 10 ವರ್ಷ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲಾ ರೀತಿಯಲ್ಲಿ ಬಡಬಗರಿಗೆ ಸಹಾಯ ಮಾಡಿದ್ದೇನೆ, ಮದುವೆ ಮುಂಜಿ ಮಾಡಿದ್ದೇನೆ, ಬೋರ್ಗಳು ಸ್ವಂತ ಹಾಕಿಸ್ಕೊಟ್ಟಿದ್ದಾನೆ, ಕುಡಿಯುವ ನೀರಿಗೆ ಏರ್ಪಾಟ್ ಮಾಡಿದ್ದಾನೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧಿಸದಂತೆ ಒತ್ತಡ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ರವಿಕುಮಾರ್ ಆರೋಪಕ್ಕೆ ಸಚಿವ ಮುನಿಯಪ್ಪ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ರಾಜುಗೌಡ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಇದರಲ್ಲಿ ಯಾರ ಪಾತ್ರವೂ ಕೂಡ ಇರೋದಿಲ್ಲ, ಬಂಧಿಸಬೇಕು ಅಂತಲೇ ಕಾನೂನು ಮಾಡಿರೋದು, ಪೊಲೀಸರು ಇದ್ದಾರೆ, ಕ್ರಮ ಕೈಗೊಳ್ಳುತ್ತಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇನ್ನೂ ಕೂಡ ಬಂಧನವಾಗಿಲ್ಲ. ಕಾಂಗ್ರೆಸ್ ವಿರುದ್ಧ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಯಾವಾಗ ಬಂಧನ ಅಂತ ಕೇಳ್ತಾ ಇದ್ದಾರೆ. ರವಿಕುಮಾರ್ ಆರೋಪಕ್ಕೆ ಸಚಿವ ಮುನಿಯಪ್ಪ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ರಾಜುಗೌಡ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಇದರಲ್ಲಿ ಯಾರ ಪಾತ್ರವೂ ಕೂಡ ಇರೋದಿಲ್ಲ, ಬಂಧಿಸಲೇಬೇಕು ಅಂತ ಕಾನೂನು ಮಾಡಿರೋದು, ಬಂಧನ ಆಗುತ್ತೆ, ಪೊಲೀಸರು ಇದ್ದಾರೆ, ಕ್ರಮ ಕೈಗೊಳ್ಳುತ್ತಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಹೇಳಿದ್ರು ನಿಮಗೆ? ಇಲ್ಲ, ಈಗ ಒಬ್ಬ ವ್ಯಕ್ತಿ ನಾನು ನಿಮ್ಗೆ ಮೊನ್ನೆನೂ ಹೇಳಿದ್ದೀನಿ, 10 ವರ್ಷ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲಾ ರೀತಿಯಲ್ಲಿ ಬಡಬಗರಿಗೆ ಸಹಾಯ ಮಾಡಿದ್ದೇನೆ, ಮದುವೆ ಮುಂಜಿ ಮಾಡಿದ್ದೇನೆ, ಬೋರ್ಗಳು ಸ್ವಂತ ಹಾಕಿಸ್ಕೊಟ್ಟಿದ್ದಾನೆ, ಕುಡಿಯುವ ನೀರಿಗೆ ಏರ್ಪಾಟ್ ಮಾಡಿದ್ದಾನೆ, ಆಂಬುಲೆನ್ಸ್ಗಳು ಇವೆಲ್ಲ ಕಳಿಸಿದ್ದಾನೆ. ಇದು ಆಕ್ಸಿಡೆಂಟಲ್, ಇದಾಗಬಾರ್ದಾಗಿತ್ತು. ಎಮೋಷನಲ್ ಅಲ್ಲಿ ಈ ಮಾತು ಮಾತಾಡಿದ್ದೇನೆ, ಅದನ್ನ ನಾವ್ಯಾರು ಕೂಡ ಸರಿ ಅಂತ ಹೇಳೋದಿಲ್ಲ. ಅದಕ್ಕೆ ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ಅವರು ಕ್ರಮ ಜರುಗಿಸ್ತಾರೆ. ಅದಕ್ಕೆ ಯಾರ ಪಾತ್ರನೂ ಇಲ್ಲ, ಯಾರು ಭಾಗವಹಿಸೋ ಅವಶ್ಯಕತೆ ಇಲ್ಲ, ನಾವೇ ಕಾನೂನು ಮಾಡಿದ್ರು. ಆದ್ರೆ ಎಷ್ಟು ವಿಷಯ ಎಷ್ಟು ಗಂಭೀರ, ಅದರ 100ರಷ್ಟು ಎತ್ತರಕ್ಕೆ ತಗೊಂಡೋಗಿದ್ದೀರಿ ಮಾಧ್ಯಮ ಮಿತ್ರರು, ಅದು ನನ್ನ ಚಿಂತನೆ. ಆದರೆ
ಆ ಎಮೋಷನಲ್ ಮಾತಾಡ್ಲಿ ಹೇಗನ್ನ ಮಾತಾಡಿದ್ ಸರಿ ಇಲ್ಲ. ಅದ್ರ ಮೇಲೆ ಪೊಲೀಸ್ ಇದೆ ಕ್ರಮ ತಗೊಂಡು ಅದ್ರ ಬಗ್ಗೆ ಎರಡನೇ ಮಾತು ಯಾರು ಹೇಳಿದ್ರಿ ನಿಮಗೆ? ಇಲ್ಲ, ಈಗ ಒಬ್ಬ ವ್ಯಕ್ತಿ ನಾನು ನಿಮ್ಗೆ ಮೊನ್ನೆನೂ ಹೇಳಿದ್ದೀನಿ, 10 ವರ್ಷ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲಾ ರೀತಿಯಲ್ಲಿ ಬಡಬಗರಿಗೆ ಸಹಾಯ ಮಾಡಿದ್ದೇನೆ, ಮದುವೆ ಮುಂಜಿ ಮಾಡಿದ್ದೇನೆ, ಬೋರ್ಗಳು ಸ್ವಂತ ಹಾಕಿಸ್ಕೊಟ್ಟಿದ್ದಾನೆ, ಕುಡಿಯುವ ನೀರಿಗೆ ಏರ್ಪಾಟ್ ಮಾಡಿದ್ದಾನೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಬಂಧಿಸದಂತೆ ಒತ್ತಡ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ರವಿಕುಮಾರ್ ಆರೋಪಕ್ಕೆ ಸಚಿವ ಮುನಿಯಪ್ಪ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ರಾಜುಗೌಡ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಇದರಲ್ಲಿ ಯಾರ ಪಾತ್ರವೂ ಕೂಡ ಇರೋದಿಲ್ಲ, ಬಂಧಿಸಬೇಕು ಅಂತಲೇ ಕಾನೂನು ಮಾಡಿರೋದು, ಪೊಲೀಸರು ಇದ್ದಾರೆ, ಕ್ರಮ ಕೈಗೊಳ್ಳುತ್ತಾರೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ ಇನ್ನೂ ಕೂಡ ಬಂಧನವಾಗಿಲ್ಲ. ಕಾಂಗ್ರೆಸ್ ವಿರುದ್ಧ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಯಾವಾಗ ಬಂಧನ ಅಂತ ಕೇಳ್ತಾ ಇದ್ದಾರೆ. ರವಿಕುಮಾರ್ ಆರೋಪಕ್ಕೆ ಸಚಿವ ಮುನಿಯಪ್ಪ ಇದೀಗ ಕೌಂಟರ್ ಕೊಟ್ಟಿದ್ದಾರೆ. ರಾಜುಗೌಡ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಇದರಲ್ಲಿ ಯಾರ ಪಾತ್ರವೂ ಕೂಡ ಇರೋದಿಲ್ಲ, ಬಂಧಿಸಲೇಬೇಕು ಅಂತ ಕಾನೂನು ಮಾಡಿರೋದು, ಬಂಧನ ಆಗುತ್ತೆ, ಪೊಲೀಸರು ಇದ್ದಾರೆ, ಕ್ರಮ ಕೈಗೊಳ್ತಾರೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಹೇಳಿದ್ರಿ ನಿಮಗೆ? ಇಲ್ಲ, ಈಗ ಒಬ್ಬ ವ್ಯಕ್ತಿ ನಾನು ನಿಮ್ಗೆ ಮೊನ್ನೆನೂ ಹೇಳಿದ್ದೀನಿ, 10 ವರ್ಷ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲಾ ರೀತಿಯಲ್ಲಿ ಬಡಬಗರಿಗೆ ಸಹಾಯ ಮಾಡಿದ್ದೇನೆ, ಮದುವೆ ಮುಂಜಿ ಮಾಡಿದ್ದೇನೆ, ಬೋರ್ಗಳು ಸ್ವಂತ ಹಾಕಿಸ್ಕೊಟ್ಟಿದ್ದಾನೆ, ಕುಡಿಯುವ ನೀರಿಗೆ ಏರ್ಪಾಟ್ ಮಾಡಿದ್ದಾನೆ, ಆಂಬುಲೆನ್ಸ್ಗಳು ಇವೆಲ್ಲ ಕಳಿಸಿದ್ದಾನೆ. ಇದು ಆಕ್ಸಿಡೆಂಟಲ್, ಇದಾಗಬಾರ್ದಾಗಿತ್ತು. ಎಮೋಷನಲ್ ಅಲ್ಲಿ ಮಾತು ಮಾತಾಡಿದ್ದೇನೆ, ಅದನ್ನ ನಾವು ಯಾರು ಕೂಡ ಸರಿ ಅಂತ ಹೇಳೋದಿಲ್ಲ. ಅದಕ್ಕೆ ಕಾನೂನಿದೆ, ಕಾನೂನು ಚೌಕಟ್ಟಿನಲ್ಲಿ ಅವರು ಕ್ರಮ ಜರುಗಿಸ್ತಾರೆ. ಅದಕ್ಕೆ ಯಾರ ಪಾತ್ರನೂ ಇಲ್ಲ, ಯಾರು ಭಾಗವಹಿಸೋ ಅವಶ್ಯಕತೆ ಇಲ್ಲ, ನಾವೇ ಕಾನೂನು ಮಾಡಿದ್ರು. ಆದ್ರೆ ಎಷ್ಟು ವಿಷಯ ಎಷ್ಟು ಗಂಭೀರ, ಅದರ 100ರಷ್ಟು ಎತ್ತರಕ್ಕೆ ತಗೊಂಡೋಗಿದ್ದೀರಿ ಮಾಧ್ಯಮ ಮಿತ್ರರು, ಅದು ನನ್ನ ಚಿಂತನೆ. ಆದ್ರೆ ಆ ಎಮೋಷನಲ್ ಮಾತಾಡ್ಲಿ ಹೇಗನ್ನ ಮಾತಾಡಿದ್ ಸರಿ ಇಲ್ಲ. ಅದ್ರ ಮೇಲೆ ಪೊಲೀಸ್ ಇದೆ, ಕ್ರಮ ತಗೊಂಡು ಅದ್ರ ಬಗ್ಗೆ ಎರಡನೇ ಮಾತು ಯಾರು ಹೇಳಿದ್ರಿ ನಿಮಗೆ? ಇಲ್ಲ, ಈಗ ಒಬ್ಬ ವ್ಯಕ್ತಿ ನಾನು ನಿಮ್ಗೆ ಮೊನ್ನೆನೂ ಹೇಳಿದ್ದೀನಿ, 10 ವರ್ಷ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲಾ ರೀತಿಯಲ್ಲಿ ಬಡಬಗರಿಗೆ ಸಹಾಯ ಮಾಡಿದ್ದೇನೆ, ಮದುವೆ ಮುಂಜಿ ಮಾಡಿದ್ದೇನೆ, ಬೋರ್ಗಳು ಸ್ವಂತ ಹಾಕಿಸ್ಕೊಟ್ಟಿದ್ದಾನೆ, ಕುಡಿಯುವ ನೀರಿಗೆ ಏರ್ಪಾಟ್ ಮಾಡಿದ್ದಾನೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜುಗೌಡ